we are going to revise you the EVS. ಆಯ್ತಾ? EVS ಪೇಪರ್ನ ನಾವು ನಿಮಗೆ ರಿವಿಷನ್ ಮಾಡಬೇಕು, ಹೌದಾ ಇಲ್ವಾ? ಎಸ್, EVS ತುಂಬ ಇದೆ ಮೇಡಮ್, ನಮಗೆ ಓದೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಬಾರ್ದು. ವೆರಿ ಸಿಂಪಲ್, ಇಟ್ ಈಸ್ ವೆರಿ ನೈಸ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್ ಕಾನ್ಸೆಪ್ಟ್ಸ್ ಅಂತ. Just go through these revision classes, you will come to know what and all. I have given little subjects, you have to go through all the themes what I had done to you, but mainly you concentrate on this. From this you can at least pass, that I am doing to you, okay? Yes, how was your which exam, mathematics and English exam makla? Easy ittalla, ಈಗ ಅನಿಸ್ತಾ ಇರುತ್ತಲ್ವಾ EVS ನಿಮಗೆ ಈಸಿ ಇರುತ್ತೆ. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಯಾಕಂದರೆ ರಿವಿಷನ್ ಕ್ಲಾಸಲ್ಲಿ ಯಾವುದೇ ರೀತಿ ಡಿಸ್ಟ್ರಾಕ್ಟ್ ಆಗೋದು ಬೇಡ. ವಿಲ್ ಸ್ಟಾರ್ಟ್ ದ ರಿವಿಷನ್ ಕ್ಲಾಸ್. ಓಕೆ, ದ ಫಸ್ಟ್ ಒನ್ ಈಸ್, today I am going to revise you a little bit. Like first one is national symbols. What are the national symbols? I have one board for you. From this we can learn the national symbols. What are those national symbols of India? National animal is tiger. National flag is Tiranga. National fruit is mango. National emblem is Satyameva Jayate. National game is hockey. National flower is lotus. And the national bird is a peacock. Okay, this is your national symbols. Okay, the same thing you can learn in your Tell Me More book also. Open your page number 46. Tell Me More book. ಆಯ್ತಾ? ಅದಕ್ಕೆ ಏನು ಕೊಟ್ಟಿದ್ದಾರೆ? ಅವರ್ ಕಂಟ್ರಿ ಇಂಡಿಯಾ. ದ ಸೇಮ್ ಥಿಂಗ್ ದೇ ಆರ್ ಗಿವನ್. ನ್ಯಾಷನಲ್ ಎಂಬಲಮ್, ನ್ಯಾಷನಲ್ ಫ್ರೂಟ್, ನ್ಯಾಷನಲ್ ಅನಿಮಲ್, ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ, ನ್ಯಾಷನಲ್ ಫ್ಲವರ್, ನ್ಯಾಷನಲ್ ರಿವರ್ ಗಂಗಾ, ನ್ಯಾಷನಲ್ ಟ್ರೀ ಬ್ಯಾನಿಯನ್ ಟ್ರೀ, ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಗಂಜೆಟಿಕ್ ಡಾಲ್ಫಿನ್, ನ್ಯಾಷನಲ್ ಗೇಮ್ ಇಸ್ ಎ ಹಾಕಿ, ನ್ಯಾಷನಲ್ ಬರ್ಡ್ ಇಸ್ ಎ ಪೀಕಾಕ್. How many colors are there? Just you go through that color question conversation. No need to buy children. ನಿಮ್ಗೆ ಅಷ್ಟು ಕಷ್ಟ ಇರಲ್ಲ, ಅದನ್ನು ಬರೆಯೋಕ್ಕೆಲ್ಲ ನಿಮಗೆ ಕೊಡಲ್ಲ. ಆದರೆ ನಿಮಗೆ ಅದು ಗೊತ್ತಿರಬೇಕು. ನಾನು ನ್ಯಾಷನಲ್ ಬರ್ಡ್ ಅಂದಾಗ ನಿಮಗೆ ಕ್ವಶನಲ್ಲಿ ಕೊಟ್ಟಿದ್ರೆ ನೀವು ಹ್ಯಾವ್ ಟು ಐಡೆಂಟಿಫೈ ಎ ಪೀಕಾಕ್. ಆಯಿತಾ? ನಿಮಗೆ ಎಕ್ಸಾಂಪಲ್ ಹೇಗಂದರೆ, ಈಗ ನ್ಯಾಷನಲ್ ಬರ್ಡ್ ಅಂತ ಕೊಡ್ತಾರೆ, ಇಲ್ಲಿ ಒಂದು ಕಡೆ ಬರ್ಡ್ ಅಂತ ಕೊಟ್ಟಿರ್ತಾರೆ, ನ್ಯಾಷನಲ್ ಇಲ್ಲಿ ಎರಡು ಪಿಕ್ಚರ್ ಕೊಡ್ತಾರೆ. ಒಂದು ಪೀಕಾಕ್ ಕೊಡ್ತಾರೆ, ಇನ್ನೊಂದು ಪ್ಯಾರೆಟ್ ಪಿಕ್ಚರ್ ಕೊಡ್ತಾರೆ. ಓಕೆ, ಪೀಕಾಕ್ಗೆ ಪಿಕ್ಚರ್ ಕೊಡ್ತಾರೆ, ಪ್ಯಾರೆಟ್ಗೆ ಪಿಕ್ಚರ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಆಯ್ತಾ? ಅದನ್ನು ನೀವೇನು ಮಾಡಬೇಕು? ಐದರ್ ಯು ಹ್ಯಾವ್ ಟು ಡೂ ಎ ಮ್ಯಾಥ್ ದ ಫಾಲೋವಿಂಗ್ ಮಾಡೋಕ್ಕಿರುತ್ತೆ, ಅಥವಾ ಸರ್ಕಲ್ ಮಾಡೋಕ್ಕಿರ್ಬೋದು, ಅಥವಾ ನಿಮಗೆ ಪಿಕಾಕನ್ನು ಕೊಟ್ಟು ಅದನ್ನು ನಿಮಗೆ ಕಲರ್ ಮಾಡೋಕ್ಕೂ ಹೇಳ್ಬೋದು. ನೀವೇನು ತಿಳ್ಕೊಬೇಕಂದ್ರೆ, ನ್ಯಾಷನಲ್ ಬರ್ಡ್ ಅಂದರೆ ಪಿಕಾಕ್, ನ್ಯಾಷನಲ್ ಅನಿಮಲ್ ಅಂದರೆ ಟೈಗರು, ನ್ಯಾಷನಲ್ ಫ್ಲ್ಯಾಗ್ ಅಂದರೆ ತಿರಂಗ. ತಿರಂಗದಲ್ಲಿ ಏನೇನು ಕಲರ್ಸ್ ಬರುತ್ತೆ? ಫಸ್ಟು ಸ್ಯಾಫ್ರನ್ನು, ಆಮೇಲೆ ವೈಟು, ಆಮೇಲೆ ಗ್ರೀನ್. ಆ ವೈಟ್ ಮೇಲೆ ನಿಮಗೆ ಬ್ಲೂ ಕಲರ್ದು ಒಂದು ಸರ್ಕಲ್ ಬರುತ್ತೆ. ಇದನ್ನು ನೀವು ತಿಳ್ಕೊಬೇಕಾಗುತ್ತೆ. ಮತ್ತು ನ್ಯಾಷನಲ್ ಸ್ಪೋರ್ಟ್ಸ್ ಯಾವುದಿದೆ ಅಂತ ತಿಳ್ಕೊಬೇಕು. ನ್ಯಾಷನಲ್ ಸ್ಪೋರ್ಟ್ ಯಾವುದು? ಕ್ರಿಕೆಟ್, ಹಾಕಿನ ಹಾಕಿ. ಇದನ್ನು ನೀವು ಚೆನ್ನಾಗಿ ಬಯಾಟ್ ಮಾಡಬೇಕು. ಯಾವ್ಯಾವುದು ಅಂತ ಹೇಳಿದ್ರೆ ಅಟ್ಲೀಸ್ಟ್ 5: ನ್ಯಾಷನಲ್ ಫ್ರೂಟ್, ನ್ಯಾಷನಲ್ ಬರ್ಡ್, ನ್ಯಾಷನಲ್ ಅನಿಮಲ್, ನ್ಯಾಷನಲ್ ಸ್ಪೋರ್ಟ್ಸ್, ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ which one? Already I told you, no? National flower. Okay. At least these things you have to remember. Once again I'll repeat you. National flower, national bird, national fruit, national tree, national sport, national flag.
ಇದಕ್ಕಿಂತ ಜಾಸ್ತಿ ನಾನು ನಿಮಗೆ ಹಿಂಟ್ಸ್ ಕೊಡೋಕ್ಕಾಗಲ್ಲ. ಇದಿಷ್ಟನ್ನ ನೀವು ಕಲ್ತಿದ್ರೆ ಅಟ್ಲೀಸ್ಟ್ ನಿಮ್ಗೆ ಅದು ಅರ್ಥ ಆಗುತ್ತೆ ಏನು ಅಂತ. ಓಕೆ, ಇದು yours, this is yours national anthem, national symbol, revision of the EVS. Okay, next they may either give you in the manner following or identification of the picture, or they may give the picture to color for you. Okay, next we will go to a second theme, that is our which one? Okay, community helpers. Community helpers. Who are the community helpers? The person who helps us in the to us, who helps us is called a community helpers. In the community is a community helpers. Okay, for example, please open your Tell Me More book. Okay, community helpers, page number 26. Tell Me More book. ಓಕೆ, ಕಮ್ಯುನಿಟಿ ಹೆಲ್ಪರ್ಸ್ ನಿಮಗೆ ಯಾರ್ಯಾರು ಇದ್ದಾರೆ ಅಂತ ನೋಡೋಣ. ಟೀಚರ್ ಏನು ಮಾಡ್ತಾರೆ ಟೀಚರ್ ಅಂತ ಗೊತ್ತಿದೆ. ಟೀಚರ್ಸ್ ದ ಲೆಸನ್. ಟ್ರಾಫಿಕ್ ಪೊಲೀಸ್, ಪೈಲಟ್, ಫಾರ್ಮರ್, ಸ್ವೀಪರ್, ಪೋಸ್ಟ್ಮನ್, ಫೈರ್ಮನ್, ಐರನ್ ಸ್ಮಿತ್, ಗೋಲ್ಡ್ ಸ್ಮಿತ್, ವಾಷರ್ಮ್ಯಾನ್, ಟೈಲರ್, porter, barber, milkman, bus conductor, doctor, cobbler, baker, waiter, driver, soldier, mason, potter, architect, painter, laundryman, cook or chef, florist, carpenter, nurse, policeman, gardener, watchman, greengrocer. Okay, these all are some community helpers that they are given you in your Tell Me More book. Okay, they may give you in the form of like either in the manner following or in the form of identification of the person. ಹೇಗೆ ಕೊಡ್ಬೋದು ನಿಮಗೆ ಅಂತಂದರೆ, ಒಂದು manner following ಕೊಡ್ಬೋದು. ಹೇಗೆ ಮ್ಯಾಚ್ ಮಾಡಿ ಅಂತಂದರೆ, ಈಗ ಟೀಚರ್ ಅಂತ ಕೊಡ್ತಾರೆ. ಟೀಚರ್ ಏನು ಮಾಡ್ತಾರೆ, ನಿಮಗೆ ಪಾಠ ಮಾಡ್ತಾರೆ. ಅದಕ್ಕೆ ಏನು ಯೂಸ್ ಆಗುತ್ತೆ, ಐದರ್ ಚಾಕ್ ಪೀಸ್. ಓಕೆ, ಒಂದು ಚಾಕ್ ಪೀಸ್ ದೇ ಮೇ ಗಿವ್ ಯು ಪಿಕ್ಚರ್ ಆರ್ book. Like this one book picture they may give you. Okay, ಅದನ್ನ ನೀವು ಏನು ಮಾಡಬೇಕಾಗುತ್ತೆ, ಮ್ಯಾಚ್ ದ ಫಾಲೋವಿಂಗ್ ಮಾಡಬೇಕಾಗುತ್ತೆ. ಟೀಚರ್ ಏನು ಯೂಸ್ ಮಾಡ್ತಾರೆ ಅಥವಾ ಏನು ವರ್ಕ್ ಮಾಡ್ತಾರೆ ಅದಿರ್ಬೋದು, ಅಥವಾ ಸರ್ಕಲ್ ದ ಆಬ್ಜೆಕ್ಟ್ ದಟ್ ವಿಲ್ ಯೂಸ್ ಬೈ ಆರ್ ಸರ್ಕಲ್ ದ ವೆಹಿಕಲ್ ಯೂಸ್ ಬೈ ದ ಪರ್ಸನ್ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಫೈರ್ ಮ್ಯಾನ್ ಅಂತ ಇರ್ತಾರೆ. ಫೈರ್ ಮ್ಯಾನ್ ಏನು ಯೂಸ್ ಮಾಡ್ತಾರೆ, ಫೈರ್ನ ಆಫ್ ಮಾಡೋಕ್ಕೆ. ಫೈರ್ ಮ್ಯಾನ್ ಏನು ಯೂಸ್ ಮಾಡ್ತಾರೆ, ಫೈರ್ ಆಫ್ ಮಾಡೋಕ್ಕೆ ಫೈರ್ ಇಂಜಿನ್. ಅದನ್ನು ನೀವು ನೋಡಿ ಸರ್ಕಲ್ ಮಾಡಬೇಕು, ಇಲ್ಲಾಂದರೆ ಅದನ್ನು ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಇದು ನಿಮಗೆ ಕಮ್ಯುನಿಟಿ ಹೆಲ್ಪರ್ಸ್ ಅಲ್ಲಿ. ಇದರಲ್ಲೂ ವಾಟ್ ಅಂತಂದರೆ ನೋ ನೀಡ್ ಆಫ್ ಲರ್ನಿಂಗ್ ದ ಕ್ವಶನ್ ಕಾನ್ವರ್ಸೇಷನ್ ಎಲ್ಲೂ ಓದೋದು ಬೇಡ. ಅವರು ಏನು ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅಷ್ಟು ಸಾಕು. ಓಕೆ, ಎಸ್ ಎಸ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಅವರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. That too in your Tell Me More book. Page number 17. Page number 17. Then given a musical instrument. What are those? Okay, musical instrument: harmonium, tabla, drum, key organ, dolak, triangle, violin, tambourine, trumpet,
mouth organ, veena, xylophone, guitar, shehnai, flute and piano. Okay, ಇದನ್ನ ನೀವು ನೋಡ್ಕೊಬೇಕು. No need of the question and answer here also. They may give either any ಮ್ಯಾಥೋಫಾಲೋವಿಂಗ್ ಅಂತ ಕೊಟ್ಟರೆ, ಈಗ ಹಾರ್ಮೋನಿಯಂ ಮತ್ತು ಕೀಬೋರ್ಡ್ನ ಒಟ್ಟಿಗೆ ಕೊಡ್ತಾರೆ. ಹಾರ್ಮೋನಿಯಂ ಇಯರ್, ಇಲ್ಲಿ ಕೀಬೋರ್ಡ್ ಅಂತ ಕೊಡ್ಬೋದು ನಿಮಗೆ. ಓಕೆ, ವಾಟ್ ವಿಲ್ ಹ್ಯಾಪನ್ಸ್, ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ಅಂತ ಕೊಟ್ಟರೆ ಒಂದನ್ನ ಒಂದು ನೀವು ಹೇಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಯಾಕೆ ಮ್ಯಾಚ್ ಮಾಡ್ತೀರಾ ಅಂದರೆ, ಹಾರ್ಮೋನಿಯಂನ ನೀವು ನೋಡ್ತಿರಲ್ಲ, ಪಿಕ್ಚರ್ನ ಇಲ್ಲಿ ನೋಡ್ತಿದ್ದೀರಲ್ಲ, ಇದರಲ್ಲಿ ಹಾರ್ಮೋನಿಯಂನ ನಾವು ಕೈಯಲ್ಲಿ ಈ ಥರ ಯೂಸ್ ಮಾಡ್ತೀವಿ, ಕೀಬೋರ್ಡ್ನ ನಾವು ಕೈಯಲ್ಲಿ ಈ ಥರ ಯೂಸ್ ಮಾಡ್ತೀವಿ. ಸೊ ಹಾರ್ಮೋನಿಯಂ ಮತ್ತು ಕೀಬೋರ್ಡು ಬಿಲಾಂಗ್ ಟು ಸೇಮ್ ಅಲ್ವಾ. ನಾವೆರಡೂ ಕೈಯಲ್ಲಿ ಯೂಸ್ ಮಾಡೋದ್ರಿಂದ ಅದನ್ನು ನಾವು ಮ್ಯಾಚ್ ಮಾಡ್ಬೋದು. ಅಥವಾ ಇಲ್ಲ ಅಂದರೆ ವಯಲಿನ್, ಗಿಟಾರ್. ವಯಲಿನ್ ಮತ್ತೆ ಗಿಟಾರ್ ನೋಡೋಕ್ಕೆ ನಿಮಗೆ ಒಂದೇ ಥರ ಇದೆಯಲ್ಲ, ಅದನ್ನು ನೀವು ಮ್ಯಾಚ್ ಮಾಡ್ಬೋದು. ಅದನ್ನು ನೀವು ಐದರ್ ಮ್ಯಾಚ್ ದ ಫಾಲೋವಿಂಗ್ ಕೊಡ್ತಾರೆ, ಇಲ್ಲಾಂದರೆ ಸರ್ಕಲ್ನ ಆಡ್ ಒನ್ ಅಂತ ಕೊಡ್ತಾರೆ. ಅಂದರೆ ಒಂದು ಕಡೆ ಹಾರ್ಮೋನಿಯಂ ಕೊಟ್ಟು ಇನ್ನೊಂದು ಕಡೆ ಯಾವುದಾದ್ರೂ 3 ಪಿಕ್ಚರ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ತಬಲಾ, ಡೋಲಕ್ ಮತ್ತು ಕೀಬೋರ್ಡ್ ಆರ್ಗನ್ ಅಂತ ಕೊಡ್ಬೋದು. ಅವಾಗ ನೀವು ಯಾವುದನ್ನ ಟಿಕ್ ಮಾಡಬೇಕು, ಸರ್ಕಲ್ ಮಾಡ್ತೀರಾ, ಕೀಬೋರ್ಡ್ ಆರ್ಗನ್ ಅಂತ ಪಿಕ್ಚರ್ ಏನು ಕೊಟ್ಟಿರ್ತಾರೆ ಅದನ್ನು ಸರ್ಕಲ್ ಮಾಡ್ತೀರಾ. ಯಾಕೆ ಅಂದರೆ ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ಆರ್ಗನ್ ಎರಡನ್ನೂ ನಾವು ಫಿಂಗರ್ಸಿಂದ ಯೂಸ್ ಮಾಡ್ತೀವಿ, ಆದರೆ ತಬಲಾ ಮತ್ತು ಡೋಲಕ್ನ ನಾವು ಸೌಂಡ್ ಮಾಡ್ತೀವಿ ಅಲ್ವಾ. ಅದಕ್ಕೆ ಅದೆರಡನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಹಾರ್ಮೋನಿಯಂಗೆ ನಾವು ಕೀಬೋರ್ಡ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಅಂದರೆ ಮ್ಯಾಚ್ ಅಥವಾ ಸರ್ಕಲ್ನ ಆಡ್ ಒನ್ ಯಾವುದಾದ್ರೂ ಕೊಡ್ಬೋದು. ಅಂಡರ್ಸ್ಟುಡ್? ಎಸ್, ದಿಸ್ ಈಸ್ ಯೋರ್ ಥರ್ಡ್ ಒನ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಥಿಂಗ್, ದಟ್ ಈಸ್ ದ ಫಾರ್ಮ್ಸ್ ಆಫ್ next one is your forms. What are those? Solid. The third one is states or forms. ಅಂದ್ರೆ ಯಾವ್ಯಾವುದು? Solid, liquid, and the gas. Same thing. Okay, solid, liquid and the gas. ಸಾಲಿಡ್ ಅಂದರೆ ಏನು ಮಕ್ಕಳ? ತುಂಬ ಗಟ್ಟಿಯಾಗಿ ಏನಿರುತ್ತೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಸಾಲಿಡ್ಸ್ ಅಂತ ಹೇಳ್ತೀವಿ. ಲಿಕ್ವಿಡ್ಸ್ ಅಂತಂದರೆ ನೀವು ಅದು ಲಿಕ್ವಿಡ್ನ ನೀವು ಒಂದು ವೆಸಲಲ್ಲೋ ಅಥವಾ ಎಲ್ಲಾದರೂ ಒಂದು ಕಡೆ ಹಾಕೋಬೇಕು. ಅದನ್ನು ನೀವು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ? ಲಿಕ್ವಿಡ್ನ ತುಂಬ ಹೊತ್ತು ಇಟ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ. ಎಕ್ಸಾಂಪಲ್, ನೀರು ಇಟ್ಕೊಳ್ಳೋಕ್ಕಾಗುತ್ತಾ? ತುಂಬ ಕೈಯಲ್ಲಿ ಇಟ್ಕೊಂಡ್ರೆ ಇಲ್ಲಿಂದ ಅದು ಹೊರಗಡೆ ಬಂದು ಚೆಲ್ಲೋಗಿ ಹೊರಟೋಗುತ್ತೆ. ನೆಕ್ಸ್ಟ್ ಈಸ್ ಗ್ಯಾಸ್. ಗ್ಯಾಸ್ ಅಂದರೆ ಯು ಕಾಂಟ್ ಸೀ ದ ಗ್ಯಾಸ್ ಬಟ್ ಯು ಕ್ಯಾನ್ ಸ್ಮೆಲ್ ದ ಗ್ಯಾಸ್. ಕರೆಕ್ಟ್ ಅಲ್ಲ? ಯಾರಿಗಾದ್ರೂ ಹೊಟ್ಟೆ ಕೆಟ್ಟೋಗಿ ಅವರು ಗ್ಯಾಸ್ ಬಿಟ್ಟರೆ ನಿಮ್ಗೆ ಗೊತ್ತಾಗುತ್ತಲ್ವ, ಅವಾಗ ಈ ಥರ ಮಾಡ್ತಿರಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆ ಏನು ಹೇಳ್ತೀವಿ ನಾವು? ಇಟ್ಸ್ ಇನ್ ಎ ಫಾರ್ಮ್ ಆಫ್ ಎ ಗ್ಯಾಸ್. ಓಕೆ, ಸಾಲಿಡ್ಸ್ ಅಂದರೆ ತುಂಬ ಗಟ್ಟಿ, ಅಂದರೆ ರಾಕ್, ಪೆನ್ಸಿಲ್, ಪೇಪರ್ ಅಥವಾ ಯಾವುದಾದ್ರೂ ಒಂದು ಡಸ್ಟರ್, ಬೋರ್ಡ್, ದಿಸ್ ಆ್ಯಂಡ್ ಆಲ್ ಸಾಲಿಡ್. ಲಿಕ್ವಿಡ್ ಈಸ್ ಲೈಕ್ ವಾಟರ್, ಜ್ಯೂಸ್, coffee, tea, these all are liquids. Okay, next one is your gas, like the smoke. Smoke ಅಂತ ನಾವೇನು ನೋಡ್ತೀವಿ, ಇದರಲ್ಲಿ ಕಾಫಿಲೆಲ್ಲ ಸ್ಮೋಕ್ ಬರುತ್ತಲ್ವಾ, ಟೀಯಲ್ಲಿ ಸ್ಮೋಕ್ ಬರುತ್ತಲ್ವಾ, ಹಾಗೆಯೇ ನಿಮಗೆ ಇನ್ನೆಲ್ಲಿ ಬರುತ್ತೆ? ಗ್ಯಾಸ್ ಸಿಲಿಂಡ್ರಲ್ಲಿ ಗ್ಯಾಸ್ ಇರುತ್ತಲ್ವಾ, ಇದನ್ನೆಲ್ಲ ನಾವು ಫಾರ್ಮ್ಸ್ ಆಫ್ ಗ್ಯಾಸ್ ಅಂತ ಹೇಳ್ತೀವಿ. ಐದರ್ ದೇ ಗಿವ್ ಇನ್ ದ ಫಾರ್ಮ್ ಆಫ್ ಎ ಮ್ಯಾಚಿಂಗ್ ಥಿಂಗ್, ಲೈಕ್ ದೇ ಗಿವ್ ಪಿಕ್ಚರ್ ಆಫ್ ಟು. ಲೈಕ್ ಒನ್ ಎಕ್ಸಾಂಪಲ್, for liquid they may give here water, here they may give like this, they may give. You have to do a matching this. Okay, liquid na liquid ಜೊತೆ ಮ್ಯಾಚ್ ಮಾಡಬೇಕು. ಅಥವಾ ಆಡ್ ಒನ್ ಔಟ್ ಅಂತ ಇದೆ, then you give one picture like this.
ಪೆನ್ಸಿಲ್ ಏನು ಸಾಲಿಡ್, ಇದು ಏನು ಜ್ಯೂಸ್ನ ನಾವೇನಂತ ತಗೊಂತೀವಿ ಲಿಕ್ವಿಡ್ ಅಂತ ತಗೋತೀವಿ. ಸೊ ನಾವೇನು ಮಾಡಬೇಕು, ಇದು ಮತ್ತು ಇದು ಮ್ಯಾಚ್ ಆಗುತ್ತೆ ಸರ್ಕಲ್ ಮಾಡಬೇಕು. ಓಕೆ, ಈಗ ನಾನು ಆದೇನಂತ ಬಿಟ್ಬಿಡ್ತೀವಿ, ಮ್ಯಾಚ್ನ ನಾನು ಸರ್ಕಲ್ ಮಾಡ್ತೀನಿ. ಅರ್ಥ ಆಯ್ತಾ? ಓಕೆ, ದಿಸ್ ಇಸ್ ಎ ಫಾರ್ಮ್ they may give in this pattern. They may give, I also don't know, in the guessing work I am doing this. Okay, next one is our means of transport. Okay, next one is our means of transport. What are the means of transport? Land transport, water transport, air transport. Howdalva? Land transport are the vehicles which will used to travel on the land from one place to another place. Okay. Next one is water transport. Is a transport form which we use the vehicles to transport from one place to another place using the water. Air transport is a where the vehicles are used on the air to travel from one place to another. Like land transport examples are like car, bus, scooter, cycle, truck, so many. Train is also land transport. Water transport like ship, boat, submarines, so many are there for the water transport. Okay, next is air transport like aeroplane, air balloon, jet, airways, so many are there for helicopter and all for air transport. Okay, you have to identify the picture, either it will be in the form of a matching also, odd one out also, or you can, they may give you for the coloring also. Okay, this is land, water and the air transport. Okay, they may give how it will be there, that you can identify. Okay, next one, this there, it is there in your, one second, I'll show you, it is there in your tell me more book. Okay, means of transport, let me see you. Transport, page number 20. Okay, page number, tell me more book. Page 20. What they given? Auto rickshaw, jeep, aeroplane, truck, bus, ambulance, bicycles, tricycle, taxi, scooter, motorcycle, car, helicopter, van, dumper, passenger train, bullock cart, horse cart, yacht and the ship. You have to identify the pictures and you have to divide themselves to a land and water and the air transport. Okay, they may give you either in the manner following or odd one out. Okay, this is your means of transport. And the last one is your solar system. As I told you, in the solar system we will see a sun, moon and the stars, and also the planets and also the 9 planets. But I have not introduced you the planets and also sun, moon and stars. You can go through that. Sun, they may give you to draw a beautiful sun to you. Okay, you have to try and draw the sun. Moon, they may give you the stages of moon. Like it is a quarter moon, half moon, full moon. Okay, that like that you have to try to draw it. Okay, any shapes, but it should, you have to show the stages of the moon. Okay, next is a stars. They may give you a star pictures and they may ask you to color it off. Okay, this is your solar system. Okay children, I think you have understood this class and all. Please complete your previous workbook which I have given to you. All the pages you try to complete it off and bring this book on the same day when you have the exams of the EVS. On Monday you have to bring all the English books for the correction. Tuesday you have to bring the
all the maths book for the correction. Wednesday you have to bring EVS for the correction, and Thursday, that's your last exam, on that day you have to bring Hindi and Kannada practice book children. Please complete all your homework, because if your homework is not completed, I cannot give you marks on the basis of that. Okay children, take care, bye.